ಎಂತ ಕೆಲಸ ಮಾಡ್ಬಿಟ್ಟೆ. ಸೇರಿದ್ದು ನೆನಪಿಲ್ಲ ಅಂತ ಹೇಳಿ ಅವಳ ಮನ್ಸಿಗೆ ಎಷ್ಟು ನೋವು ಕೊಟ್ಬಿಟ್ಟಿದ್ದೀನಿ. ಯಾಕೆ ಯಾಕೆ ಯಾಕಿಂತ ಕೆಲಸ ಮಾಡ್ಬಿಟ್ಟೆ ನಾನು? ಪ್ರೀತಿನ ನೋಯಿಸ್ಬಿಟ್ಟೆ. ಶಿವಾನಿ ಅದೆಲ್ಲಿದ್ದಾಳೋ, ಅದೆಷ್ಟು ಬೇಸರ ಮಾಡ್ಕೊಂಡು ಕೂತಿದ್ದಾಳೋ. ಹೋಗ್ಬೇಕು, ಇವಾಗ್ಲೇ ಅವಳ ಎದುರಿಗೆ ಹೋಗಿ ನಿಂತು ನನ್ನ ಕೆನ್ನೆಗೆ ನಾನೇ ಜೋರಾಗಿ ಹೊಡ್ಕೊಂಡು ಅವಳಿಗೆ ಸಾರಿ ಕೇಳಬೇಕು. ಇದು ನನ್ನ ತಪ್ಪಲ್ಲ, ನನ್ನ ಮರ್ವಿನ ತಪ್ಪು ಅಂತ ಅವಳನ್ನ ತಬ್ಕೊಂಡು ಸಮಾಧಾನ ಮಾಡ್ಕೋಬೇಕು. ಇಲ್ಲ ಶಿವಾನಿ, ಇನ್ಯಾವತ್ತೂ ನಾನು ಆ ಥರ ಎಲ್ಲ ಮಾತಾಡೋದಿಲ್ಲ. ನನ್ನ ಮೇಲೆ ಆಣೆ, ನಮ್ಮ ಪ್ರೀತಿ ಮೇಲೆ ಆಣೆ. ಅಲ್ಲ, ನಾನೇ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾರು ನಿನ್ನನ್ನು ಅರ್ಥ ಮಾಡ್ಕೋತಾರೆ? ಇಡೀ ಜಗತ್ತೇ ನಿನ್ನ ವಿರುದ್ಧ ಇದ್ರು ನಾನು ಮಾತ್ರ ನಿನ್ನ ಪರ ನಿಲ್ಬೇಕಾಗಿತ್ತು. ಆದ್ರೆ ನಾನು ಮಾಡಿದ ಕೆಲಸ ಏನು? ನನಗೆ ನಾಚಿಕೆ ಆಗ್ತಾ ಇದೆ ನಾನು ಮಾಡಿದ ಕೆಲಸಕ್ಕೆ, ಆಡಿದ ಮಾತಿಗೆ. ಅವಳಿಗೆ ಈಗ ನಿನ್ನ ಅವಶ್ಯಕತೆ ಇದೆ. ಹೋಗು. ನಿನ್ನ ಪ್ರೀತಿ, ನಿನ್ನ ಕ್ಷಮೆ ಅವಳು ಬದುಕಿರುವಾಗಲೇ ಅವಳಿಗೆ ಬೇಕು, ಹೆಣವಾದ ಮೇಲಲ್ಲ. ಅಲ್ಲ, ಸ್ವಾಮಿಗಳು ಯಾಕಂಗಂದ್ರು? ನನ್ನ ಮನ್ಸು ಯಾಕೆ ಯಾರಿಗೋ ಏನೋ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದೆ. ಓಹ್, ಯಾಕೆ ಕಳವಳ, ಯಾಕೆ ಒದ್ದಾಟ? ನೋಡಿ, ನನಗೂ ನಿಮಗೂ ಯಾವ ಶತ್ರುತ್ವನೂ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನೀವು ಕೊಡ್ತಿರೋ ತೊಂದರೆಯಿಂದ ನನಗೆ ಮಾತ್ರ ಹಿಂಸೆ ಆಗ್ತಿಲ್ಲ, ನನ್ನ ಹೊಟ್ಟೆಲಿರೋ ಮಗುಗೂ ಹಿಂಸೆ ಆಗ್ತಿದೆ. ಪಾಂಬು ಕರ್ಪ ಕಾರ್ತಿ ಕರ್ಪ ಧರಿಸಿರೋ ನಾಗಗಳನ್ನ ಕೊಂದ್ರೆ 7 ತಲೆಮಾರಿನವರೆಗೂ ಸರ್ಪಶಾಪ ಕಾಡುತ್ತೆ. ನೀವ್ಯಾರೂ ಸರ್ಪಶಾಪಕ್ಕೆ ಬಲಿ ಆಗ್ಬೇಡಿ, ನನ್ನ ಬಿಟ್ಬಿಡಿ. ಈಗ ನಿನ್ನನ್ನ ಬಿಟ್ರೆ ಉಳಿಗಾಲ ಇಲ್ಲ ಅಂತ ನಮಗ್ ಗೊತ್ತು. ಈ ಪುಂಗಿ ಇರೋರ್ಗೆ ಮಾತ್ರ ನಮ್ಮ ಪ್ರಾಣ. ಅಷ್ಟರಲ್ಲಿ ನಿನ್ ಪ್ರಾಣ ತೆಗೆದ್ರೆ ಮಾತ್ರ ನಾವು ಉಳಿಯಕ್ ಸಾಧ್ಯ. ನಾಗಗಳು ಯಾವತ್ತೂ ಕೊಟ್ಟ ಮಾತನ್ನ ತಪ್ಪೋದಿಲ್ಲ. ಇವತ್ತು ನೀವು ನನ್ನನ್ನ ಬಿಟ್ರೆ ನಿಮ್ಗೆ, ನಿಮ್ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗುತ್ತೆ. ಹಾವಿನ ಮಾತು ಕೇಳಿ ಬಿಟ್ಬಿಡ್ತೀವ ನಾವು? ಹಾವಿನ ಹಲ್ಕಿತ್ತು ಆಟ ಆಡ್ಸವ್ರು ನಾವು. ಇಷ್ಟು ವರ್ಷ ಹಾವಿಂದ ಜಾಸ್ತಿ ಲಾಭ ಸಿಗ್ತಾ ಇರ್ಲಿಲ್ಲ, ಈಗ ಮೊದಲನೇ ಸಲ ಜಾಸ್ತಿ ದುಡ್ಡು ಸಿಗ್ತಾ ಇದೆ. ಅದನ್ನ ಕೇಳಿ ಬಿಟ್ಬಿಡ್ತೀವ ನಾವು? ನೀವ್ ಬಯಸೋಷ್ಟು ದುಡ್ಡು ನಾನೇ ನಿಮ್ಗೆ ಸಿಗೋ ಹಾಗೆ ಮಾಡ್ತೀನಿ. ಕೇಳಿದಾಗ ಏನ್ ದುಡ್ಡು ಕೊಡಕ್ಕೆ ಹಾವು ನಿನ್ ಬ್ಯಾಂಕ್ ಇಟ್ಕೊಂಡಿರುತ್ತಾ? ಪಾಂಬು ಕೊತ್ತಿದೆ. ಕ್ಷಮಿಸ್ಬಿಡು ನನ್ನ. ಕ್ಷಮಿಸ್ತಾ ಇದ್ದೆ, ನಿಮ್ಮನ್ನ ಬಿಟ್ಬಿಡ್ತಾ ಇದ್ದೆ. ಆದ್ರೆ ಕೊಟ್ಟ ಅವಕಾಶನ ನೀವೇ ಕಳ್ಕೊಂಡಿದ್ದೀರಾ. ಬೇಡ, ಏನು ಮಾಡಬೇಡ, ನನ್ನ ಬಿಟ್ಬಿಡು. ತುಂಬ ಮಕ್ಳು ಮರಿ ಅವ್ರೆ. ನೀನು ಸತ್ರೆ ಮಾತ್ರ ಅವ್ರಿಗೆ ಮುಕ್ತಿ, ಇಲ್ಲಾಂದ್ರೆ ನಿನ್ನ ಶಾಪ ಅವ್ರಿಗೂ ಮುತ್ಕೊಡುತ್ತೆ.
ಶಿವಾನಿ 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 ಎಲ್ಲಿದ್ಯಾ? ಶಿವಾನಿ, ನನಗಿವಾಗ ಯಾವ ಗೊಂದಲನೂ ಇಲ್ಲ ಶಿವಾನಿ, ನನಗೆಲ್ಲ ಅರ್ಥ ಆಗಿದೆ. ಪ್ಲೀಸ್ ಬಾ ಶಿವಾನಿ. ಓ, ನನ್ನ ಮರವಿಂದ ನಿನಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ಸಾರಿ ಶಿವಾನಿ, ಇನ್ಮೇಲೆ ಯಾವತ್ತೂ ಈ ಥರ ಮಾಡೋದಿಲ್ಲ. ದಯವಿಟ್ಟು ಈಗ ಮಾಡಬೇಡ ಪ್ಲೀಸ್. ನನ್ನ ಕಣ್ಣೆದ್ರೆ ಕಾಣಿಸ್ಕೋ ಶಿವಾನಿ. ಶಿವಾನಿ ಎಲ್ಲಿದ್ಯಾ? ಶಿವಾನಿ, ಎಲ್ಲಿ ನಿಂತು ಹುಡ್ಕೋದಿಗೋಳ್ನ? ಶಿವಾನಿ, ಹೀಗೆ ಮಾಡಬೇಡ, ದಯವಿಟ್ಟು ಬಾ ಶಿವಾನಿ. ಶಿವಾನಿ, ಜೈ ಭೋಲೆನಾಥ್. ಇದು ಅವನ ನೆಲ, ಅವನ ನಾಮವೇ ನನ್ನ ಬಲ. ಅವನು ಬಾ ಎಂದ ಕಡೆ ಬಾರದು, ಹೋಗೆಂದ ಕಡೆ ಹೋಗದಿರಲು ನಾನು ಯಾರೋ? ನಿನಗೆ ಅವಳ ಹುಡುಕಾಟ, ಅವಳಿಗೆ ನಿನ್ನ ಹುಡುಕಾಟ. ನಿನಗೆ ನಿನ್ನೊಳಗಿರುವ ರಹಸ್ಯ ತಿಳಿಯಲು ಹುಡುಕಾಟ, ಅವಳಿಗೆ ನಿನ್ನ ರಹಸ್ಯವನ್ನು ಬಯಲು ಮಾಡುವ ಹುಡುಕಾಟ. ಸ್ವಾಮಿಗಳೇ, ನಿಮ್ಮನ್ನು ಬೇಡ್ಕೋತೀನಿ, ನನಗೇನು ಅರ್ಥ ಆಗೋದಿಲ್ಲ. ನೀವು ಈ ಥರ ಮಾತಾಡಿದ್ರೆ ನನಗೇನು ಗೊತ್ತಾಗೋದಿಲ್ಲ ಸ್ವಾಮಿಗಳೇ. ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಆಗೋ ಥರ ಮಾತಾಡಿ. ಮತ್ತೆ ನೀವು ನನಗೆ ಸಿಕ್ಕಾಗ ಏನೇನೋ ಕೇಳಬೇಕು ಅಂತ ಅನ್ಸುತ್ತೆ, ಆದರೆ ನಿಮ್ಮ ಮಾತುಗಳೆಲ್ಲ ಕೇಳಿ ನನಗೆಲ್ಲ ಮರ್ತೋಗುತ್ತೆ ಸ್ವಾಮಿಗಳೇ. ಆದರೆ ಇವತ್ತು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾನು ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡ್ಲೇಬೇಕು. ನೀವು ಉತ್ತರ ಕೊಡೋ ತನಕ ನಾನು ಹೋಗೋದಿಲ್ಲ ಸ್ವಾಮಿಗಳೇ. ಇಲ್ಲೇ ಕೂತಿರ್ತೀನಿ. ಇದೇ ಜಾಗ, ಇದೇ ನೆಲ, ಇದೇ ಸ್ಥಳ ನಿನಗೆ ಉತ್ತರ ಕೊಡು. ಒಂದು ಸಾವು ನಿನಗೆ ಉತ್ತರ ಕೊಡುತ್ತೆ. ಸಾವುಕಾರ ಹೇಳ್ದಾಗೆ ಇವ್ರು ಹೊಟ್ಟೆ ಸೀಳಿ ನಾಗಮಣಿ ತಗೊಳ್ಳೋಗೋದೆ. ಪರಮೇಶ್ವರ, ಸಹಾಯ ಮಾಡು. ಯಾರು ನೀವೆಲ್ಲ? ಯಾರು ಕಳಿಸಿದ್ದು ನಿಮ್ಮನ್ನ? ನನ್ನನ್ನು ಯಾಕೆ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಹೇಳಿ? ಏಯ್, ಮಾತಾಡು, ಉತ್ತರ ಕೊಡು. ಯಾರು ನೀವೆಲ್ಲ? ನನ್ನನ್ನ ಕೊಲ್ಲು ಅಂತ ಕಳಿಸಿದ್ದು ಯಾರು? ನಾವು ಬಂದಿರೋದು ನಾಗಮಣಿಗೆ. ನಿಮ್ ಹೊಟ್ಟೆಲಿರೋ ನಾಗಮಣಿನ ತೆಗೆದುಕೊಡಕ್ಕೆ ಅಂತ ನಾವು ಬಂದಿರೋದು. ನನ್ನ ಹೊಟ್ಟೆಲಿ ನಾಗಮಣಿ ಇದೆ ಅಂತ ನಿಮಗೆಲ್ಲ ಹೇಗೆ ಗೊತ್ತಾಯ್ತು? ನಮಗೆಲ್ಲ ಗೊತ್ತು. ನಿಮ್ ಗಂಡನ್ನ ಸಾಯಿಸಿ ಈ ನಾಗಮಣಿನ ಇಲ್ಲಿಗೆ ತಂದಿದ್ದು. 24 ವರ್ಷ ಆದ್ಮೇಲೆ ಅದನ್ನ ಮುಂದಿದ್ದು ಎಲ್ಲ ಗೊತ್ತು. ಎಲ್ಲ ಗೊತ್ತು ಅಂದ್ರೆ ಹೇಗೆ ಗೊತ್ತು? ಯಾರದನ್ನೆಲ್ಲ ನಿನಗೆ ಹೇಳಿದ್ದು? ಯಾರು ನಿನ್ನ ಕಳಿಸಿದ್ದು ಹೇಳು? ಅದೇನೋ ಗೊತ್ತಿಲ್ಲ, ಅವ್ನು ಕರ್ಸಿದ್ದಾನೆ. ನಾವು ನಮ್ ಕೆಲಸ ಮಾಡ್ತೇವೆ. ಬರೀ ನಿನ್ನ ಮಾತ್ರ ಅಲ್ಲ,
ಮೊದಲು ನಿನ್ನ ಸಾಯಿಸಿ, ಆಮೇಲೆ ನಿಮ್ಮವನ್ನ ಸಾಯಿಸಿ ನಿನ್ನ ಹೊಟ್ಟೆ ಬಗ್ದು ನಾಗಮಣಿ ತೆಗೆದು ಬಿಡ್ತೀನಿ. ಯಜಮಾನ್ರೆ, ಇಷ್ಟು ದಿವಸದಲ್ಲಿ ಒಂದು ದಿನ ನೀವು ಸಂತೋಷವಾಗಿದ್ದನ್ನ ನಾನು ನೋಡೇ ಇರಲಿಲ್ಲ. ಹಗ್ಲೊತ್ತಲೇ ಇವತ್ತು ಸಿಗಾರ್ ಹಚ್ಚಿದ್ದೀರಾ ಅಂದರೆ ಇವತ್ತೇನೋ ತುಂಬ ಸಂತೋಷವಾಗಿದ್ದೀರಾ ಅನ್ಸುತ್ತೆ. ಹೌದು ನಂದೀಶ, 24 ವರ್ಷ ನಾನು ಹೊತ್ಕೊಂಡಿದ್ದ ಭಾರ ಹೊಗೆ ಥರ ಹಗುರವಾಗಿ ಆಗೋಯ್ತು. ನನ್ನ ಆತಂಕ, ಅಡೆತಡೆ ಎಲ್ಲ ಬೆಂಕಿಯಾಗಿ ಉರಿದೋಗ್ತಾ ಇದೆ. ಅದರ ಪ್ರತಿಫಲ ಈಗ ನೆಮ್ಮದಿಯಾಗಿ ಕಿಕ್ ಕೊಡ್ತಾ ಇದೆ. 24 ವರ್ಷ ನಾವು ಹಗಲು ರಾತ್ರಿ ಕಷ್ಟಪಟ್ಟಿದ್ದು ಈಗ ಫಲ ಕೊಡ್ತಾ ಇದೆ ನಂದೀಶ. ನಮ್ಮ ಮನೇನ ಕಾಡ್ತಾ ಇದ್ದ ನಾಗಿಣಿ ಕತೆ ಇವತ್ತು ಮುಗಿಯುತ್ತೆ. ಹೀಗೆ ಸುಟ್ಟು ಬೂದಿ ಆಗೋಗ್ತಾಳೆ. ಯಾರು ಯಾರು ನಾಗಿಣಿನ ಅಂದ್ರೆ ಅವಳು ಯಾರು ಅಂತ ಕಂಡುಹಿಡ್ಬಿಟ್ರೆ ಯಜಮಾನ್ರೆ? ಎಲ್ಲಿದ್ದಾಳೆ ಅವಳು? ಹೇಗಿದ್ದಾಳೆ ನೋಡಿದ್ರ ನೀವು? ನಂದೀಶ, ಕೆಲವು ವಿಚಾರಗಳನ್ನ ಬಾಯಿ ಬಿಟ್ಟು ಹೇಳೋದು ತಪ್ಪು. ಕೆಲವು ಸತ್ಯಗಳು ಹೇಳಿದ ತಕ್ಷಣ ಅದರ ಸತ್ವನ ಕಳ್ಕೊಂಡ್ಬಿಡುತ್ತೆ. ಸತ್ಯದ ಸಂತೋಷನ ಕೆಡಿಸೋದಕ್ಕೆ ಕೆಲವು ಶಕ್ತಿಗಳು ಕಾಯ್ತಾ ಇರುತ್ತೆ ಅಲ್ವಾ? ಅದಕ್ಕೆ ಈ ವಿಷಯನ ಎಲ್ಲೂ ಮಾತಾಡಬಾರ್ದು ಅಂತ ಆವತ್ತೇ ನಿರ್ಧಾರ ಮಾಡಿದೆ. ಹಾಗಂತ ನಿನಗೇನು ಹೇಳಲ್ಲ ಅಂತನೂ ಅಲ್ಲ. ಇನ್ನು ಕೆಲವೇ ಕ್ಷಣದಲ್ಲಿ ಒಳ್ಳೆ ಸುದ್ದಿ ಬರುತ್ತೆ. ಬೇರೆಯವ್ರ ಪಾಲ್ಗೆ ಅದು ಕೆಟ್ಟ ಸುದ್ದಿ ಆಗಿದ್ರು ನಮ್ಮ ಪಾಲ್ಗೆ ಅದು ಒಳ್ಳೆ ಸುದ್ದಿ. ನಾವಿಷ್ಟು ವರ್ಷ ಕಾಯ್ತಾ ಇರೋ ಸುದ್ದಿ, ಸಿಹಿ ಸುದ್ದಿ. ಆಗ ನಾನು ಏನು ಹೇಳದೇ ಇದ್ರು ನಿನಗೆ ಎಲ್ಲ ಅರ್ಥ ಆಗುತ್ತೆ. ಯಾರು ನಾಗಿಣಿ? ಹಾಗಾದ್ರೆ ಇಷ್ಟಕ್ಕೂ ಇವನು ಆ ವಿಷಯನ ನನ್ನಿಂದ ಯಾಕೆ ಮುಚ್ಚಿಡ್ತಾ ಇದ್ದಾನೆ? ಬೇರೆಯವ್ರ ಪಾಲಕ್ಕೆ ಕೆಟ್ಟ ಸುದ್ದಿ ಆಗೋದು ನಮ್ಮ ಪಾಲಕ್ಕೆ ಸಿಹಿ ಸುದ್ದಿ ಆಗುತ್ತೆ ಅಂದರೆ ಅದರ ಅರ್ಥ ಏನು? ಹಾಗಾದ್ರೆ ನಾಗಮಣಿ ಪುಡಿಯೋ ಕೊನೆ ಅಂತನಾ ಇವನು ತಲುಪಿಲ್ಲ? ಶಿವಾನಿ, ಶಿವಾನಿ, ಶಿವಾನಿ! ಅಯ್ಯೋ ಛೇ, ಯಾಕೆ ಅವಳೊಬ್ಬಳನ್ನೇ ಹೋಗ್ಬಿಟ್ಟೆ. ನಾನು ಅವಳ ಜೊತೆಗಿರ್ಬೇಕಾಗಿತ್ತು. ಅದು ಇಂಥ ಕಡಲು ಒಬ್ಬಳನ್ನೇ ಹೋಗ್ಬಿಟ್ಬಿಟ್ಟಲ್ಲ. ನನಗೆ ಯಾಕಾದ್ರೂ ಮನ್ಸು ಬಂತು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವಳ ಸೇಫ್ಟಿಗೆ ಅಂತ ಜೊತೆಗೆ ನಾನು ಇರ್ಬೇಕು ತಾನೆ. ಶಿವಾನಿ! ತ್ರಿಶೂಲ್, ತ್ರಿಶೂಲ್! ನನಗೆ ಅಪಾಯ ಮಾಡಕ್ ಬಂದವರು ನನ್ನ ಆದಿಶೇಷನ್ಗೂ ತೊಂದರೆ ಕೊಟ್ಟಿದ್ರೆ ಇಲ್ಲ, ಹಂಗೇನೂ ಆಗ್ಬಾರ್ದು. ತ್ರಿಶೂಲ್, ತ್ರಿಶೂಲ್ ಎಲ್ಲಿದ್ಯಾ? ಶಿವಾನಿ, ಶಿವಾನಿ ಎಲ್ಲಿದ್ಯಾ? ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಂದಿದ್ದಲ್ವ ಇದು? ಇದಿಲ್ಲಿ ಬಿದ್ದಿದೆ ಅಂದ್ರೆ ಏನರ್ಥ? ಶಿವಾನಿಗೆ ಏನಾದರೂ ತೊಂದರೆ ಆಗಿರ್ಬೋದಾ? ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲ 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 ಇಲ್ಲ, ಶಿವಾನಿಗೆ ಏನೂ ಆಗಬಾರ್ದು, ಏನೂ ಆಗಬಾರ್ದು. ಆ ಕಡೆಗೇನೋ ಹೋಗಿರ್ಬೇಕು ಶಿವಾನಿ. ಶಿವಾನಿ! ಇಲ್ಲಿಂದಾನೆ ತ್ರಿಶೂಲ್ ಹೊರಟಿದ್ದು. ನಾನು ದೇವಸ್ಥಾನಕ್ಕೆ ಬರಲ್ಲ, ಮನೆಗೆ ಹೋಗ್ತೀನಿ ಅಂತ ಹೊರಟ. ಮನೆಗೆ ಹೋಗಿರ್ತಾನ ಅಥವಾ ಹೋಗೋ ದಾರಿಲಿ ಅವನ್ಗೇನಾದ್ರೂ ತೊಂದರೆ ಆಗಿರುತ್ತಾ? ಇಲ್ಲ ಇಲ್ಲ, ಅವ್ನಿಗೆ ಯಾವ ತೊಂದರೆನೂ ಆಗೋದಿಲ್ಲ. ನಾನು ಹೋಗ್ತೀನಿ, ಅವನ್ನ ಕಾಪಾಡ್ತೀನಿ. ತ್ರಿಶೂಲ್! ಏನಿದು? ಯಾರು ಇವರೆಲ್ಲ? ಯಾಕೆ ಹಿಂಗೆ ಬಿದ್ದಿದ್ದಾರೆ? ಹಾ, ಇವರು ನೋಡಿದ್ರೆ
ಕೊಲೆ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಯಾರು ಇವ್ರನ್ನ ಕೊಲೆ ಮಾಡಿದ್ದು? ಏನಾಗಿದೆ ಇವ್ರಿಗೆಲ್ಲಾನು? ಶಿವಾನಿ ಬೇರೆ ಇದೇ ದಾರಿನಲ್ಲಿ ಹೋಗಿದ್ದು. ಅವ್ರಿಗೇನಾದ್ರೂ ತೊಂದರೆ ಆಗಿದೆಯಾ? ಎಲ್ಲೋಗಿರ್ಬೋದು ಶಿವಾನಿ, ಎಲ್ಲೋಗಿರ್ಬೋದು? ಶಿವಾನಿ ದೇವಸ್ಥಾನಕ್ಕೆ ಏನಾದ್ರೂ ಹೋಗಿರ್ಬೋದಾ? ಇಲ್ಲ, ಅವನ್ ದೇವಸ್ಥಾನಕ್ಕಂತೂ ಹೋಗಿರಲ್ಲ, ಮನೆಗೆ ಹೋಗಿರ್ತಾನೆ. ಅಲ್ಲಿಗೆ ಹೋಗಿ ನೋಡ್ತೀನಿ. ಶಿವಾನಿ, ಶಿವಾನಿ, ಅಯ್ಯೋ ಎಲ್ಲೋಗ್ಬಿಟ್ಲು ಶಿವಾನಿ, ಎಲ್ಲೋಗ್ಬಿಟ್ಲು? ಮನೆಗಂತೂ ಹೋಗಿರೋದಕ್ಕೆ ಚಾನ್ಸ್ ಇಲ್ಲ, ದೇವಸ್ಥಾನ ಹತ್ರನೇ ಹೋಗಿರ್ಬೇಕು. ಸುಬ್ಬಯ್ಯ, ಎಲ್ಲ ಮುಗಿತಾ? ಸಾವುಕಾರ್ರೆ, ಎಲ್ಲ ಮುಗ್ದೈತಿ ಸಾವುಕಾರ್ರೆ. ಅವಳು ಸತ್ಲ? ಹೊಟ್ಟೆ ಬಗ್ದು ನಾಗಮಣಿನ ತಗೊಂಡ್ರ? ಸಾವುಕಾರ್ರೆ, ಕತೆ ಮುಗ್ದಿದ್ದು ನಾಗಿನಿದಲ್ಲ ಸಾವುಕಾರ್ರೆ. ನಾನ್ ಕಳ್ಸಿದ್ನಲ್ಲ ಆ ಬಾವಲಿ ಗ್ಯಾಂಗು, ನೀವ್ ಕಳ್ಸಿದ್ರಲ್ಲ ಆ ವಿಡಿಯೋದು, ಅವ್ರ ಕತೆ ಮುಗ್ದೈತಿ ಸಾವುಕಾರ್ರೆ. ಏನೋ ಹೇಳ್ತಾ ಇದೆಯಾ? ನೀವ್ ಹೋದ್ಮೇಲೆ ಅಂದ್ರೆ ನಾನೇ ಕಳ್ಸಿದ್ದು ಅಂತ ಹೇಳ್ಬಿಟ್ಟ? ಗೊತ್ತಿಲ್ಲ ಸಾವುಕಾರ್ರೆ, ನಿಮ್ಮನ್ನ ಯಾರು ಕರ್ಸಿದ್ದು, ಯಾಕೆ ಕರ್ಸಿದ್ದು ಅಂತ ಕೇಳೋದು ನೋಡಿ ನನಗೆ ಗಾಬರಿ ಆಗುತ್ತೆ ಸಾವುಕಾರ್ರೆ. ಸಾವುಕಾರ್ರೆ, 1 ವಾರ ಪೂರ್ತಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ವ್ರತ ಮಾಡ್ತೀನಿ. ಇಲ್ಲಾಂದ್ರೆ ಆ ನಾಗಿಡಿ ನನ್ನ ಹುಡುಕ ಬಂದು ಸಾಯಿಸ್ಬಿಡುತ್ತೆ. ಯಾಕೆ ಹೀಗಾಗ್ತಾ ಇದೆ? ಕೊನೆ ಕ್ಷಣದಲ್ಲಿ ಎಲ್ಲ ತಪ್ಪು ಹೋಗ್ತಾ ಇದೆಯಲ್ಲ, ಆಗ್ತಾ ಇರೋ ತಪ್ಪಾದ್ರೂ ಏನು? ಹಾಗೆ ನನ್ನ ಮೇಲೆ ಅನುಮಾನ ಬಂದಿರುತ್ತಾ? ಹಾಗೆ ಅತೇಂದ್ರಿಯ ಶಕ್ತಿ ಜಾಸ್ತಿ, ಹಾಗಾಗಿ ನಾನೇ ಅವಳ ಶತ್ರು ಅಂತ ಗೊತ್ತಾಗಿರುತ್ತಾ? ತ್ರಿಶೂಲ್, ತ್ರಿಶೂಲ್, ಯಾಕಮ್ಮ ದೇವಸ್ಥಾನಕ್ಕೆ ಹೋದವಳು ವಾಪಸ್ ಬರ್ತಾ ಇದೆಯಾ? ತ್ರಿಶೂಲ್ ಎಲ್ಲಿ? ತ್ರಿಶೂಲ್, ಇವಳಿಗಿನ್ನೂ ಅನುಮಾನ ಬಂದಿಲ್ಲ ಅನ್ಸುತ್ತೆ. ಅಂಕಲ್, ತ್ರಿಶೂಲ್ ಎಲ್ಲಿ? ಅಲ್ಲಮ್ಮ, ದೇವಸ್ಥಾನಕ್ಕೆ ನೀನೇ ಕರ್ಕೊಂಡು ಹೋಗಿದ್ದು, ಈಗ ತ್ರಿಶೂಲ್ ಎಲ್ಲಿ ಅಂತ ನನ್ನ ಕೇಳಿದ್ರೆ? ಅಂದ್ರೆ ಅವ್ನ್ ಮನೆಗೆ ಬರ್ಲಿಲ್ವಾ? ಯಾಕಮ್ಮ, ಏನಾಯ್ತು? ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಮ್ಮ ಶಿವಾನಿ, ದೇವಸ್ಥಾನಕ್ಕೆ ಹೋದಳು ವಾಪಸ್ ಬರ್ತಾ ಇದೆಯಾ? ಎಲ್ಲಿ ತ್ರಿಶೂಲ್? ಅದು ಅಮ್ಮ, ತ್ರಿಶೂಲ್ ಏನೋ ಮರ್ತು ಬಂದಿದ್ದೀನಿ ಅಂತ ಮನೆಗೆ ಬಂದ. ನಾನು ದೇವಸ್ಥಾನದಲ್ಲೇ ಕಾಯ್ತಿದ್ದೆ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಅವನನ್ನು ಹುಡ್ಕೊಂಡು ಮನೆಗೆ ಬಂದೆ ಅಷ್ಟೆ. ಸರಿ ಇದ್ದೀರಾ ಇಬ್ರು. ಫೋನ್ ಮಾಡಿ ಹೇಳಿದ್ರೆ ಅದೇನು ಮರ್ತಿದ್ದೀರೋ ನಂದೀಶನ್ ಕೈಯಲ್ಲೋ ಅಥವಾ ಗೋವಿಂದನ್ ಕೈಯಲ್ಲೋ ಕೊಟ್ಟು ಕಳಿಸ್ತಾ ಇರ್ಲಿಲ್ವಾ? ನೋಡು, ತ್ರಿಶೂಲ್ ಇನ್ನೂ ಮನೆಗೆ ಬಂದಿಲ್ಲ. ಅವನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ದೇವಸ್ಥಾನದಲ್ಲೇ ಇರ್ಬೋದು. ಮೊದಲು ಅವನನ್ನ ಕರ್ಸ್ಕೋಬೇಕು. ಯಾಕೆ ಕರ್ಸ್ಕೋಬೇಕು ಅಷ್ಟೇ ಅಂಕಲ್. ಓಕೆ, ಫೋನ್ ಮಾಡಿ ಕರ್ಸ್ಕೊಂಡ್ರಾಯ್ತು. ಯಾಕೆ ಹೇಗೆ ಆಡ್ತಾ ಇದ್ದಾಳೆ? ಸತ್ತೋರೇನಾದರೂ ಸೂಚನೆ ಬಿಟ್ಕೊಟ್ಬಿಟ್ರ?